ಟನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ನನ್ನ ಮುದ್ದು ಮಹಾಜನಗಳೇ. ಇವತ್ತು ನಮ್ಮ ಜರ್ನಿ ಎಲ್ಲಿಗೆ ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಅಂತ ಕೇಳ್ತಿದ್ರೆ ಇವಳು ರಿವೀಲ್ ಮಾಡಕ್ ಬಂದಿದ್ದಾಳೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೋಳಿನೂ ಇನ್ನು ಕೂಗದೆ ಇರುವಂತ ಟೈಮಲ್ಲಿ ಇಷ್ಟು ಬೇಗ ಎದ್ದು ರೆಡಿ ಆಗಿ ಪೂಜೆ ಮಾಡಿ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ಇಷ್ಟು ಬೇಗ ಹೋಗ್ತಾ ಇದ್ರೆ ಚಳಿಗ್ ನಡ್ಗೋದ, ಮಾತಾಡೋದ, ವ್ಲಾಗ್ ಮಾಡೋದ ಒಂದು ಗೊತ್ತಾಗ್ತಿಲ್ಲ. ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ತೆಗೆದ್ರೆ ಫುಲ್ ಏನು ಕಾಣಿಸ್ತಾನೆ ಇಲ್ಲ. ರೋಡ್ ತುಂಬಾ ಕತ್ಲೆ ಹೆಂಗೋ ಹೈವೇ ಸೇರ್ಕೊಂಡ್ವಿ. ಇದೇನೋ ಇದೆ ಅಂದ್ರೆ ಬಹಳ ದೊಡ್ಡದಿದೆ. ಯಾರಲ್ಲ ಅಂದ್ರೆ ಸರಿ ಅಂಕಲ್ ನಲ್ಲ ಅನ್ಬಿಡೋನು ಕೈ ಬಿಸಿಟ್ರು ನೋಡಿ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ಮೇನ್ ರೋಡ್ ಅಲ್ಲಿ. ನಿಂಗ್ ಗೊತ್ತಾ ಹೋಗ್ ಬಂದಿದ್ದಿಲ್ಲ ಅಲ್ಲಿ ಯಾಕೆ? ವೇರ್ ಇಸ್ ಮೈ ಹೇರ್ ಸ್ಟೈಲ್? ಯಾರ ಅವಳ ಹುಡುಗಿ ದೇವತರ ಅವಳ ನೋಡಿ ಹೇರ್ ಸ್ಟೈಲ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಏನ್ ಬಿಡ್ತೀಯ? ನಂಗೇನ್ ಬೇಡ. ನಾನಿದನ್ ಟೀ ಬ್ರೇಕ್. ಅಯ್ಯಯ್ಯೋ, ಯಾರು ಇವರೆಲ್ಲ? ಚಿನ್ನಿ ಕೂಗಿದ್ ಕೂಗ್ಗೆ ಆ ನವಿಲ್ಗಳು ಮೇಯ್ತದೋ ಕೂಡ ಓಡೋಗ್ಬಿಟ್ಟವ್ ಪಾಪ. ಹಾಗೆ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ರಕೃತಿ ಸೌಂದರ್ಯ. ಅದು ಇದು ಗುಡ್ಡ ಬೆಟ್ಟ ಗಿಡ ಮರ ಅನ್ಕೊಂಡು ನಾವು ಹೋಗ್ಬೇಕಾಗಿರೋ ರೋಡ್ನ ಬಿಟ್ಬಿಟ್ಟು ಇನ್ನೊಂದು ರೋಡ್ಗೆ ಹೋಗ್ಬಿಟ್ಟಿದೀವಿ ಗೈಸ್. 4-5 ಕಿಲೋಮೀಟರ್ ಹಿಂದೆನೆ ಬೆಟ್ಟ ಸಿಕ್ತು, ಗುಡ್ಡ ಸಿಕ್ತು, ಮೋಡ ಕಾಣಿಸ್ತಾ ಇದೆ. ಅಲ್ಲಿ ನೋಡು ಇಲ್ಲಿ ನೋಡು, ಅದಂಗ ಹೋಗ್ತಾ ಇದೆ ಇದಂಗ ಹೋಗ್ತಾ ಇದೆ ಅಂತ 3 ಜನ ಮಾತಾಡ್ಕೊಂಡು ಯಾವ್ದೋ ಕಡೆ ಹೋಗ್ಬೇಕಾಗಿರೋದು ಇನ್ನೊಂದ್ ಕಡೆ ಹೋಗ್ಬಿಟ್ವಿ. ಆಮೇಲೆ ಗೊತ್ತಾಯ್ತು ಮುಂದೆ ಹೋಗಿ 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 ಸಾಕಾಗಿ ಇನ್ನೂ ಸಿಗ್ತಾನೆ ಇಲ್ವಲ್ಲ ಅಂತ ಹೇಳಿ ನೋಡ್ದಾಗ ಗೊತ್ತಾಯ್ತು ನಾವು ಬಂದಿರೋದು ರಾಂಗ್ ರೂಟು ಅಂತ. ಇಲ್ಲಿ ಹೋಗ್ತಿರೋರು ಎಲ್ರು ಹೋಗ್ತಿರೋದು ಫಸ್ಟ್ ಟೈಮೇ. ಆದ್ರೆ ನನಗ್ ಗೊತ್ತು ಅನ್ನೋ ತರ ಎಲ್ರು ಬಿಲ್ಡಪ್ ಮಾತ್ರ ಏನ್ ಕಮ್ಮಿ ಇರ್ಲಿಲ್ಲ. ಹಂಗೋಗು ಹಿಂಗೋಗು, ಅಲ್ಲಿ ನೋಡು ಸೂರ್ಯೋದಯ ಆಗ್ತಿದೆ, ಸನ್ರೈಸ್ ಕಾಣಿಸ್ತಾ ಇದೆ, ಬೆಟ್ಟ ಕಾಣಿಸ್ತಾ ಇದೆ, ಮೋಡ ಕಾಣಿಸ್ತಿದೆ ಅಂತ ಹೇಳಿ ಯಾವ್ದೋ ಒಂದು ಊರಿಗೆ ಬಂದ್ವಿ. ಆದ್ರೆ ಈಗ ವಾಪಸ್ ಹೋಗ್ಬೇಕಾ? ಈ ಕಡೆ ದಾರಿ ಇಲ್ವಾ? 14 ಈಗ 3 ಕಿಲೋಮೀಟರ್ ವಾಪಸ್ ಹೋಗ್ಬೇಕು. 3 ಕಿಲೋಮೀಟರ್ ಅಂತ ದಾರಿಗೆ ಸುಂಕ ಇಲ್ಲ ಅನ್ನೋ ತರ ನಾವೇನಾದ್ರೂ ಮುಂದೆ ಹೋದ್ರೆ 14 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಅಂತ ಭಯಕ್ಕೆ ಯೂ ಟರ್ನ್ ತಗೊಂಡು ಹಂಗೆ ವಾಪಸ್ ಯಾವ ರೋಡಲ್ಲಿ ಬಂದ್ವಿ ಹಂಗೆ ಬಂದ್ವಿ. 8 ಕಿಲೋಮೀಟರ್ ಐತೆ ಇನ್ನು. ಅವರು ಬರ್ತಾರೆ. ನಾವು ಹೋಗ್ತಿರೋ ಪ್ಲೇಸ್ಗೆ ಇದೆ ಎಂಟ್ರಿ ಸ್ಪಾಟ್. ಇಲ್ಲಿಂದಾನೇ ನಾವು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಇನ್ನು 8 ಕಿಲೋಮೀಟರ್ ಇದ್ದಿದ್ರಿಂದ ಅಲ್ಲೇ ಎಲ್ಲ ಲೋಕಲ್ ಶಾಪ್ಗಳನ್ನ ಇಟ್ಟಿದ್ರು. ಸೊ ಅಲ್ಲೇ ನಾವು ಕಾಫಿ ಟೀ ಏನ್ ಬೇಕು ಅದನ್ನ ತಿನ್ಕೊಂಡು ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ. ಇನ್ನು ಹೋಗ್ತಾ ಗಾರ್ಡ್ ಸೆಕ್ಷನ್ ತರ ತುಂಬಾ ಸೂಪರ್ ಆಗಿದೆ, ನೋಡಕ್ಕಂತೂ ಸಖತ್ತಾಗಿರುತ್ತೆ. ಫುಲ್ ಗ್ರೀನರಿ, ಹಿಂದೆ ನೇಚರು, ಹೈವೇ, ಎಷ್ಟು ಆಸಮ್ ವ್ಯೂ ಅಂದ್ರೆ ಯಾರಾದ್ರೂ ನೇಚರ್ ಲವರ್ಸ್ ಆದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಆ ಮೋಡಗಳು ಏನೋ ಕೈಗೆ ತಾಗೋ ತರ ಫೀಲ್ ಆಗ್ತಾ ಇರುತ್ತೆ. ಬೆಟ್ಟದ ಮೇಲೆ ಹೋದ್ರೆ ಮೋಡದಲ್ಲಿ ಹಾರಾಡ್ಬೋದು. ಅಷ್ಟು ಸಖತ್ತಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೀಗೆ ನಾವು ಹೋಗ್ತಾ ಎಷ್ಟು ಅಂತ ಸುತ್ತದ ಹೇಳಿ ಬೆಳಗ್ಗೆಯಿಂದ ಬರೀ ಹೋಗ್ತಾನೇ ಇದೀವಿ, ಯಾವಾಗಪ್ಪ ಸಿಗತ್ತೆ ಅನ್ನೋ ತರ ಆಗ್ಬಿಟ್ಟಿತ್ತು.
ಫೈನಲಿ ಇನ್ನೇನು ನಾವು ಬೆಟ್ಟ ಹತ್ತಿದ್ವಿ. ಯಾವ ಬೆಟ್ಟ ಅಂತ ಹೇಳಿ ಆಲ್ರೆಡಿ ಗೊತ್ತಾಗಿರುತ್ತೆ, ಇನ್ನೂ ಸಸ್ಪೆನ್ಸ್ ಯಾಕೆ ಅಲ್ವಾ. ಸೊ ಇನ್ನೇನು ಆಲ್ಮೋಸ್ಟ್ ನಾವು ಬೆಟ್ಟದ ಎಂಟ್ರೆನ್ಸ್ಗೆ ರೀಚ್ ಆಗ್ತಾ ಇದೀವಿ. ನೋಡಿ ನಾವು ಆಲ್ಮೋಸ್ಟ್ ಬಂದೇ ಬಿಟ್ವಿ. ವೆಲ್ಕಮ್ ಟು ಆಲ್. ಬೆಟ್ಟದ ಮೇಲಂತೂ ಬಂದಾಯ್ತು. ಇನ್ನೇನ್ರಿ ನೆಕ್ಸ್ಟ್ ಎಂಟ್ರಿ ಅಲ್ವಾ. ಬನ್ನಿ ನಮ್ಮ ನಂದಿ ಬೆಟ್ಟದ ಕೋಟೆಗೆ ಒಳಗಡೆ ಎಂಟ್ರಿ ಆಗೋಣ. ರಾಜಾರೋಷವಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಇದೇ ನಮ್ಮ ನಂದಿ ಹಿಲ್ಸ್ನ ಕೋಟೆ. ನಾವು ಇಲ್ಲಿಂದ ಒಳಗಡೆ ಹೋಗಿ ವ್ಯೂಸ್ ನೋಡ್ಬೋದು, ಕ್ಲೌಡ್ ಇರುವಂಥ ಒಂದು ಪ್ಲೇಸ್ಗೆ ಹೋಗ್ಬೋದು. ಸಖತ್ತಾಗಿದೆ ಗೈಸ್, ಯಾರು ಬೇಕಾದರೂ ಬರ್ಬೋದು. ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಅಂತ ಹೇಳಿದ್ರೆ ನಮ್ಮ ಬ್ಯಾಗ್ಸ್ ಅದೆಲ್ಲ ಕೊಟ್ಬಿಟ್ಟು ನಾವು ಇದು ಮಾಡಬೇಕು. ನಿಜವಾಗ್ಲೂ ಸೂಪರ್ ಮಸ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಸ್ಪೆಷಲಿ ಬೆಳಗ್ಗೆ ಹೋದ್ರಂತೂ ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ನೋಡಿ ಇಲ್ಲೊಂದು ಕಲ್ಯಾಣಿ ಇದೆ. ಇದನ್ನ ಬೇಸಿಗೆ ಟಿಪ್ಪು ಅರಮನೆ ಅಂತ ಹೇಳಿ ಕರೀತಾರೆ ಇದನ್ನ. ಅಂದ್ರೆ ನಂದಿ ಹಿಲ್ಸ್ ಏನಿದೆ ಇಲ್ಲಿರುವಂತ ಒಂದು ಅರಮನೆ, ಚಿಕ್ಕದ ಕೋಟೆನ, ಇದನ್ನ ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಹೇಳಿ ಕರೀತಾರೆ. ಕ್ಯಾಮ್ರಾಮನ್ ಓದಬೇಕಾ? ಕ್ಯಾಮ್ರಾಮನ್ ನಾಗೇಂದ್ರ ಜೊತೆ ರಿಪೋರ್ಟರ್ ಇದು హాయ్ 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 చెప్పు ఆటమ్మా హాయ్. చలి చాలా పెడుతుంది ఇక్కడ. మేము నంది హిల్స్కి వచ్చాము. చూడండి ఎంత బాగా ఉంది, ఎంత మంచిగా ఉంది చూడండి. సో నైస్. సో మీరు కూడా తప్పకుండా నంది హిల్స్కి వచ్చి బాగా ఎంజాయ్ చేసి వెళ్ళిపోవచ్చు. ఎంతో నైస్గా ఉంది. ನೋಡ್ಬೋದು ಎಲ್ಲ ಫಾಗ್ ಎಷ್ಟು ಹಡ್ಕೊಂಡು ಗಾಳಿ ಆಗಕ್ಕೆ ಬರ್ತೈತೆ. ఎంత మంచు వస్తుందో. ఏమంటారు, స్నో ఇది తెలుగులో మంచు అంటారులే. ಚಳಿಗೆ ಬ್ಯಾಟ್ರಿ ಯಾಕೆ ಹೋಗಿಲ್ಲ. ಸ್ವಲ್ಪ ನಾವೊಬ್ಳೆ ನೀಟಾಗಿ ಸ್ವೆಟರ್ ಹಾಕೊಂಡು ಒಂಚೂರು ಬೆಚ್ಚಗೆ ಬಂದಿರೋದು. ಪಾಪ ನಮ್ಮ ಗ್ಯಾಂಗ್ಗೆ ಏನು ಬಗ್ಗೆ ಗೊತ್ತೇ ಇಲ್ಲ. ಸೊ ಗೊತ್ತಿದ್ರೆ ಎಲ್ಲ ಚಳಿಲಿ ನಡಕ್ತಾ ಇದಾರೆ. ನೀವ್ ಯಾರಾದ್ರೂ ಬಂದ್ರೆ ಫುಲ್ ಬೆಚ್ಚಗೆ ಕವರ್ ಆಗ್ಬಿಟ್ಟು ಬನ್ನಿ. ಕೈ ಕಾಲು ಸ್ವೆಟರ್ ಹಾಕೊಂಡು ಒಳ್ಳೇದು ಬನ್ನಿ. ಓಕೆನಾ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ಫ್ರೀಯಾಗಿ ಪ್ರಮೋಷನ್ ತಗೋತಾಳೆ. చూడండి ఎంత నీట్గా ఉందో, ఎంత ప్రశాంతంగా ఉందో. వాళ్ళు చూడు ఎంత ఎంజాయ్ చేస్తున్నారో. మీరు కూడా రేపు వచ్చి బాగా ఎంజాయ్ చేయండి. ಅಮ್ಮಕ್ಕೆ ಯಾವುದೋ ಕಾರ್ಟೂನ್ ಅಲ್ಲಿ ಕೇಳ್ದಂಗಿದೆ ವಾಯ್ಸ್ ಇದು. పోయింది లెక్క వాయిస్. ಆ ಕಡೆ ದೇವಸ್ಥಾನ ಇದೆ, ಈ ಕಡೆ ವ್ಯೂ ಪಾಯಿಂಟ್ ಇದೆ. ಫಸ್ಟ್ ಆ ಕಡೆ ಹೋಗ್ತಾ ಇದೀವಿ. ఏడుకున్నారు మీరు బాయ్స్ ఇద్దరు. మమ్మల్ని ఫోటోలు తీసే కాదా? కాదు. అంటే మీరు అడగండి, ఫోటో తీస్తా. మీరు చేయి చెప్పండి. ಇಲ್ಲಿ ನೋಡ್ಬೋದು ಪೂರ್ತಿ ಕ್ಯಾಮ್ರಾ ಬ್ರೈಟ್ನೆಸ್ ಪೂರ್ತಿ ಕೊಟ್ಟು ಫುಲ್ ಕ್ಯಾಪ್ಚರ್ ಮಾಡ್ತಿದ್ರು ಕೂಡ ಆ ಸ್ನೋನ್ ಎಲ್ಲ ಅಷ್ಟು ಆಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಫಾಗ್ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಜೊತೆ ಬಂದನ್ ಕಳ್ರು ಅಲ್ಲೇ ತಗೊಳಕೊಂಬಿಟ್ಟವ್ರು, ಕಾಣಿಸ್ತಾನೆ ಇಲ್ಲ. ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿದ್ದಾರೆ. ಒಂದು 20 ಮೀಟ್ರ್ ಡಿಸ್ಟೆನ್ಸ್ ಇಲ್ಲ ಅವ್ರೆ. ಸಾರಿ 20 ಅಡಿ ಡಿಸ್ಟೆನ್ಸ್ ಇಲ್ಲ ಅವ್ರಿಗೆ, ಕಾಣಿಸ್ತಾನೆ ಇಲ್ಲ.
కొద్దిగా హుషారు ఫ్రెండ్స్, జారుతుంది. ఇట్లా కిందికి ఫాల్ డౌన్ అవుతారు అందరూ. ఈడ చూడు సార్ ఎట్లా పడుకున్నాడు. ఈడ వెంకటేశ్వర సార్ కాదు ఇట్లా పడుకునేది వెంకటేశ్వర. హాయ్ చెప్పు అంకుల్, హాయ్ చెప్పు, హాయ్ చెప్పు ఆంటీ, హాయ్ 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 అన్న, హాయ్ అక్క, హ్యాపీ బర్త్డే అక్క. ದಿಸ್ ಇಸ್ ದ ಟೈಮ್ ಟು ಎಂಟರ್ ದ ಟೆಂಪಲ್. ಇಲ್ಲಿರುವಂಥ ಯೋಗದಂಡೇಶ್ವರ ಟೆಂಪಲ್ ಎಂಟ್ರಿ ಇದು. ದೇವಸ್ಥಾನ ತುಂಬ ಹಳೆಯದು, 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳಗಡೆ ಹೋಗಿ ಪೂಜೆ ಮಾಡಿಸೋರು ಹೊರಗಡೆ ಇಲ್ಲಿ ಸಿಗುತ್ತೆ, ತೆಂಗಿನಕಾಯಿ ಪೂಜೆ ಸಾಮಾನು ಸಿಗುತ್ತೆ, ತಗೋಬೋದು. ಅದಾದ್ಮೇಲೆ ನೆಕ್ಸ್ಟ್ ಎಂಟರ್ ಆದರೆ ಹಾಗೆ ನಾವು ಲೆಫ್ಟಿಗೆ ಹೋದರೆ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರಿ ಸಿಗುತ್ತೆ. ತುಂಬ ಜನ ಆಲ್ರೆಡಿ ಬಂದಿದ್ರು. ಇಲ್ಲಿ ಗರುಡಗಂಬ ಕೂಡ ಕಾಣುತ್ತೆ ನಿಮಗೆ. ಹಾಗೆ ಮುಂದೆ ಹೋದರೆ ನೆಕ್ಸ್ಟ್ ನೋಡ್ತಾ ಬನ್ನಿ ನೀವು ದೇವಸ್ಥಾನ ಹೇಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಹಳೆ ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಫಲಕಗಳು ಎಲ್ಲ ಬರೆದಿದ್ದಾರೆ. ಇಲ್ಲಿ ದೇವಸ್ಥಾನದ ಎಂಟ್ರಿ ಒಳಗಡೆ ದೇವರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಿಟ್ಟಿಲ್ಲ, ಆದರೂ ಕೂಡ ಚಿನ್ನಿ ಹೇಗೋ ಸ್ಮಾಲ್ ಕ್ಲಿಪ್ಸ್ನ ತಗೊಂಡಿದ್ದಾಳೆ. ಬಟ್ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿನಲ್ಲಿ ತುಂಬಾನೇ ಪರಿಶುದ್ಧವಾದಂಥ ನೀರು, ನೋಡೋದಕ್ಕೆ ಗ್ರೀನ್ ಕಲರ್ ಕಾಣಿಸ್ತಿದೆ. ಬಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲೋದ್ರೂ ಬಿಡ್ತೀವ, ಏನಾದರೂ ಒಂದು ಕಪ್ ಜಸ್ಟ್ ಮಾಡ್ತೀವಿ, ನೋಡೋಣ ಒಳಗಡೆ ಅಂತೂ ತೀರ್ಥ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಅಟ್ಲೀಸ್ಟ್ ದೇವಸ್ಥಾನದ ಕಲ್ಯಾಣಿ ಪವಿತ್ರವಾದಂಥ ನೀರನ್ನು ತಗೊಂಡು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾ ಇದ್ದೆ ನಾನು. ಅಷ್ಟೇ, ಇವತ್ತು ಹೀಗಿತ್ತು. ಅಂದರೆ ಇನ್ನೂ ತುಂಬ ಇದೆ, ಬಟ್ ಸ್ಟಿಲ್ ನಾವು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಪಾರ್ಟ್ 1 ಅಂತ ಹೇಳಿ ಕರಿತೀನಿ. ಇನ್ನೊಂದನ್ನು ಪಾರ್ಟ್ 2ನಲ್ಲಿ ನಿಮಗೆ ನೆಕ್ಸ್ಟ್ ನಾವೆಲ್ಲೆಲ್ಲ ಹೋಗಿದ್ವಿ ನಂದಿ ಹಿಲ್ಸಲ್ಲಿ ಇನ್ನೂ ಬೇರೆ ಪ್ಲೇಸ್ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬಾಯ್ ಬಾಯ್.